ಕೆಲವು ದಿನಗಳಿಂದ ಮನೆ ಮನೆಗೆ ನಾವು ಕಾರ್ಯಕರ್ತರು ಹೋಗ್ತಾ ಇದ್ದೇವೆ, ಮತದಾರರನ್ನು ಭೇಟಿ ಆಗ್ತಾ ಇದ್ದೆವು. ಆದರೆ ಎಲ್ಲರ ಭಾವನೆಗಳೇನೆಂದ್ರೆ ಇದೊಂದು ಸಾಮಾನ್ಯ ಚುನಾವಣೆ ಅಲ್ಲ, ಇದೊಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲ, ಬದಲಾಗಿ ಮುಂಬರುವಂತ ಚುನಾವಣೆ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡುವಂತ ಚುನಾವಣೆ, ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡುವಂತ ಚುನಾವಣೆ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವಂತ ಚುನಾವಣೆ. ಆ ಕಾರಣಕ್ಕೋಸ್ಕರ ಭಾರತದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಮಾಡುವುದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಓಟು ಕೊಡ್ತೇವೆ ಎನ್ನುವಂತ ವ್ಯಾಪಕವಾದಂತ ಭಾವನೆಗಳು ಮತದಾರರಿಂದ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಈ ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತದ ನಿರ್ಮಾಣ ಒಂದೆಡೆ ಭಾರತದಲ್ಲಿ ಆಗ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ವಿಫಲವಾಗುವಂತ ಪರಿಸ್ಥಿತಿ ಇದೆ, ಸಂಪೂರ್ಣವಾಗಿ ವಿಫಲವಾಗಿದೆ. ನಾನೊಂದು ಮಾತನ್ನು ಹೇಳಿದ್ದೇನೆ, ಪುನಃ ನೆನಪು ಮಾಡ್ತಾ ಇದ್ದೇನೆ. ಇವತ್ತು ಬರಗಾಲ ಬಂದಿದೆ. ಬರಗಾಲ ಬಂದಾಗ ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ರೈತರು ಗೂಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಜನ ಜಾನುವಾರುಗಳಿಗೆ ನೀರಿಲ್ಲದೆ ಇದ್ರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ರಾಜಕಾರಣ ಮಾಡುವುದರಲ್ಲಿ ಮುಳುಗಿದ್ದಾರೆ ಬಿಟ್ರೆ ಆ ಬಡವರಿಗೆ ಸಹಾಯ ಮಾಡುವಂತ ಸ್ಥಿತಿಯಲ್ಲಿಲ್ಲ. ನಾನು ಸಿದ್ದರಾಮಯ್ಯನಿಗೆ ಒಂದು ಮಾತನ್ನು ಕೇಳಿದೆ, ಇವತ್ತು ಬರಗಾಲ ಬಂದಿದೆ, ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಕೇಳಿದ್ರೆ ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸ್ನೇಹಿತರೆ, ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ರು 324 ಕೋಟಿ ರೂಪಾಯಿಯನ್ನ ಬರಗಾಲಕ್ಕೆ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿ. ಪುನರ್ಪಿ ನಿಮ್ಗೆಲ್ಲರಿಗೆ ನೆನಪಿರಬೇಕು, ಆ 324 ಕೋಟಿ ರೂಪಾಯಿಯಲ್ಲಿ 75% ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ, 75% ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ. ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹದ್ದು ಸಿದ್ದರಾಮಯ್ಯನವರಿಗೆ ಮತ್ತೆ ನೆನಪು ಮಾಡಬೇಕಾದಂತ ಅವಕಾಶ ಇದೆ. ಅನ್ನಭಾಗ್ಯ ಕೊಟ್ಟೆವು, ಅನ್ನಭಾಗ್ಯ ಕೊಟ್ಟೆವು, ಅನ್ನಭಾಗ್ಯ ಕೊಟ್ಟೆವು ಅಂತೇಳಿ. ನಾನು ನಿಮಗೆ ಕೇಳಿದೆ, ಯಾರು ಅನ್ನಭಾಗ್ಯ ಕೊಟ್ಟಿರೋದು? ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ 22 ಲಕ್ಷ ಕ್ವಿಂಟಾಲ್ ಅಕ್ಕಿ ಉಚಿತವಾಗಿ ಬರ್ತಾ ಇದೆ. ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಾಲ್ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಉಚಿತವಾಗಿ ಕಳಿಸಿ ಕೊಡ್ತಾ ಇದ್ದಾರೆ. ನಿಮ್ದೆಲ್ಲ ಅನ್ನಭಾಗ್ಯ, ನಿಮ್ದೆಲ್ಲ ಅನ್ನಭಾಗ್ಯ. ನಾನು ಕೇಳೋನು, ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲದೆ ಇದ್ರು ಕೂಡ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಿದೆ, ರಾಮ ಮಂದಿರದ ಬಗ್ಗೆ ನಿಮ್ಮ ನಿಲುವೇನಾಗಿತ್ತು? ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ಅವರು ಹೇಳಿದ್ರು, ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಡಿಗೆಲ್ಲ ಹಾಕಿದ್ರೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದ್ರು. ಏನಾಯ್ತು ಪರಿಸ್ಥಿತಿ? ರಾಮ ಮಂದಿರ ನಿರ್ಮಾಣ ಮಾಡುವ ಶಿಲಾನ್ಯಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಹಿತ ಎಲ್ಲ ಕಾಂಗ್ರೆಸ್ಸಿನ ಸಂಸದರು ಕಪ್ಪು ಬಟ್ಟೆ ಹಾಕೊಂಡು ಸಂಸದಿಗೆ ಹೋದ್ರು. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೇನು? ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಎನ್ನುವಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ UPA ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಫಿದಾವತ್ ಕೊಡ್ತು. ಆ ಅಫಿದಾವತಿ ಏನಿತ್ತು ಅಂತ ಹೇಳಿದ್ರೆ, ರಾಮ ಅನ್ನೋದು ದೇವರೇ ಅಲ್ಲ, ರಾಮ ಅನ್ನೋದೊಂದು ಕಾಲ್ಪನಿಕ ಅನ್ನುವಂತ ಮಾತುಗಳನ್ನ ಇದೇ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಕೊಡ್ತು. ನರೇಂದ್ರ ಮೋದಿ ಅವರು ಬಂದಾಗ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ, ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಾಗ ಯಾರು ಕಪ್ಪು ಬಟ್ಟೆಯನ್ನು ಧರಿಸಿ ಸಂಸತ್ನೊಳಗೆ ರಾಮ ಮಂದಿರವನ್ನು ವಿರೋಧಿಸಿ ಬಂದಿದ್ರು, ಯಾರು ರಾಮನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿದಾವತ್ ಕೊಟ್ಟಿದ್ರು, ಅದೇ ಸಿದ್ದರಾಮಯ್ಯನವರು ಜೈ ಸೀತಾರಾಮ್, ಜೈ ಸೀತಾರಾಮ್ ಅಂದ್ರೆ ದೇವರೇ ಇಲ್ಲ, ರಾಮ ಇಲ್ಲ ಅಂದವರ ಬಾಯಲ್ಲಿ ಜೈ ಸೀತಾರಾಮ್ ಅಂತ ಹೇಳುವಂತ ಶಬ್ದವನ್ನು ತರಿಸಿದ್ದು ಯಾರು ಕೇಳಿದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ. ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ, ದಯವಿಟ್ಟು ಮುಂಬರುವಂತಹ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಷ್ಟು ಅನುದಾನವನ್ನು ತಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಅಭಿವೃದ್ಧಿ ಮಾಡಿರುವಂತ ರಾಘವೇಂದ್ರನನ್ನು ಗೆಲ್ಲಿಸಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮಂಗಳೂರಿನ ಲೋಕಸಭಾ ಅಭ್ಯರ್ಥಿ ಆಗಿರುವಂತಹ ಬ್ರಿಜೇಶ್ ಚೌಟಾರ್ ಅವರು ಬಂದಿದ್ದಾರೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಬ್ರಿಜೇಶ್ ಚೌಟ ಸಾಮಾನ್ಯ ಚೌಟ ಅಲ್ಲ, ಈ ದೇಶದ ಗಡಿ ಕಾಯ್ದಂತ ಮಾಜಿ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಪಟೇಲ್ ರವರನ್ನ ಪೂರ್ಣ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ಹೃದಯದ ಭಾಷೆ ಬಲ್ಲವರು ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರವರು ಭಾರತ ದೇಶದ ಜನದ ಹೃದಯದ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಂತ ಅತ್ಯಂತ ಶ್ರೇಷ್ಠ ಹೃದಯ ತಜ್ಞರಾಗಿದ್ದಾರೆ. ಅವರನ್ನ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಬಂಧುಗಳೇ, ಗಾಯತ್ರಿ ಸಿದ್ದೇಶ್ ದಾವಣಗೆರೆ ಅಭ್ಯರ್ಥಿ
ಜನಪರ ಹೋರಾಟದ ಮೂಲಕ ಮೇಲೆದ್ದು ಬಂದಂತ ಸಿದ್ದೇಶ್ವರವರ ಮನೆಯವರು ಗಾಯತ್ರಿ ಸಿದ್ದೇಶ್ವರವರು ಕರ್ನಾಟಕ ರಾಜ್ಯದ ಹೆಣ್ಣು ಮಗಳ ಪ್ರತೀಕವಾಗಿರುವಂತಹ ಮಹಿಳೆ ಗಾಯತ್ರಿ ಸಿದ್ದೇಶ್ವರನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಉತ್ತರ ಕನ್ನಡ ಮತ್ತು ಚಿತ್ರದುರ್ಗದ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಬಂಧುಗಳೇ, ಉತ್ತರ ಕನ್ನಡ ಮತ್ತು ಚಿತ್ರದುರ್ಗದ ನಮ್ಮ ಅಭ್ಯರ್ಥಿಯ ಜೊತೆಯಲ್ಲಿ ಸಾಮಾನ್ಯ ಮನುಷ್ಯನಾದ ನನಗೆ ಭಾರತೀಯ ಜನತಾ ಪಕ್ಷ ನಮ್ಮ ಮುಖಂಡರು, ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ರವರು, ನಡ್ಡಾರವರು, ಯಡಿಯೂರಪ್ಪನವರು ಸಹಿತ ಇಡೀ ಪಾರ್ಟಿ ಸಾಮಾನ್ಯ ಮನುಷ್ಯನಾದ ನನಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡಿ, ಬೋಲೋ ಭಾರತ್ ಮಾತಾ ಕೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.